ನಮಸ್ಕಾರ ಸ್ನೇಹಿತರೆ, ವಂಶಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ವೀಟ್ ರೆಸಿಪಿ ಮಾಡ್ತಾ ಇರೋದು ರವೆ ಉಂಡೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಆಗೈತೆ, ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಅರ್ಧ ನಿಮಿಷ ತುಪ್ಪದಲ್ಲಿ ಹುರ್ಕೋಬೇಕು. ನೋಡಿ, ಇಷ್ಟು ಹುರಿದಿದ್ದಾಗೈತೆ. ಇದಕ್ಕೆ ರವೆ ಹಾಕ್ಕೊತೀನಿ. 1.5 ಕಪ್ಪಷ್ಟು ರವೆ ಹಾಕ್ಕೊತಾ ಇದ್ದೀನಿ. ಈ ಕಪ್ಪಲ್ಲಿ ಐತೆ. ಇದನ್ನು ಹುರ್ಕೊಬೇಕು. 1-2 ನಿಮಿಷ ಅಷ್ಟು ಹುರ್ಕೋಬೇಕು. ಕಮ್ಮಿ ಉರಿಲೇ ಇಟ್ಕೊಂಡು ಹುರ್ಕೋಬೇಕು ರವೆ ಎಲ್ಲ. ಎಷ್ಟು ಕ್ಲೀನಾಗಿ ರವೆ ಹುರ್ಕೋತೀವಿ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ. ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ರವೆ ಹುರಿದಷ್ಟು ತುಪ್ಪದಲ್ಲಿ. ಏಲಕ್ಕಿ ಪೌಡರು 1-3 ಜಜ್ಜಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ, ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಅದನ್ನು ಸ್ವಲ್ಪ ಹುರ್ಕೊತೀನಿ. ನಾನು ಒಣಗಿದ್ದು ಹಾಕ್ಕೊಂಡಿಲ್ಲ, ಹಸೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 3/4 ಕಪ್ಪಷ್ಟು ಸಕ್ಕರೆ, ತೆಂಗಿನಕಾಯಿ ಅರ್ಧ ಕಪ್ ಐತೆ, ರವೆ 1.5 ಕಪ್ ಐತೆ, ಅದೆಲ್ಲ 2 ಕಪ್ ಆಗುತ್ತೆ. ಅದಕ್ಕೆ 3/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಒಂದು ಜಾಸ್ತಿ ಸ್ವೀಟ್ ತಿಂತೀರ ಅಂದರೆ 1 ಕಪ್ ಹಾಕೋಬೋದು. ನೋಡಿ, ಅದಕ್ಕೆ ಹುರ್ಕೋಬೇಕು ಎಲ್ಲ. ಸಕ್ಕರೆನೂ ಎಲ್ಲ ಕರಗುತ್ತೆ ಹುರಿಬೇಕಾದ್ರೇ. ಕಾಯಿಸಿಟ್ಟಿರುವಂಥ ಹಾಲು ತಣ್ಣಗಾಗೈತೆ. ನೋಡಿ, ಸ್ಟವ್ ಆಫ್ ಆಗೈತೆ. ಸ್ಟವ್ ಆನಲ್ಲೇ ಇದ್ದಂಗೆ ಹಾಲು ಹಾಕೋಬಾರ್ದು, ಅದು ಗಟ್ಟಿ ಆಗಿಬಿಡುತ್ತೆ. ಸ್ಟವ್ ಆನಲ್ಲೇ ಇದ್ದಂಗೆ ಹಾಲು ಹಾಕ್ಕೊಂಡೆಲ್ಲ ಕಲಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕ್ಲೀನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಉಂಡೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಮಾಡ್ಕೋಬೋದು. ಜಾಸ್ತಿ ಬಿಸಿ ಇದ್ದಂಗೆ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಬೆಚ್ಚಗಿದ್ದಂಗೆ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಉಂಡೆ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಬರ್ತೈತೆ. ಈ ರೀತಿ ಎಲ್ಲನೂ ಇದೇ ಥರ ಉಂಡೆ ಮಾಡಿ ಇಟ್ಕೊತೀನಿ. ನೋಡಿ, ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.